ಹಲೋ ಎವ್ರಿವಾನ್, ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸಸ್. ಕಲ್ಲಿದ್ದಲು ಮತ್ತು ಪೆಟ್ರೋಲಿಯಂ ಪಾಠದ 1ನೇ ಪ್ರಶ್ನೆ. ನೈಸರ್ಗಿಕ ಸಂಪನ್ಮೂಲಕ್ಕೆ ಉದಾಹರಣೆಯಲ್ಲದ ವಸ್ತುವೆಂದರೆ? ನೈಸರ್ಗಿಕ ಸಂಪನ್ಮೂಲಕ್ಕೆ ಯಾವುದು ಉದಾಹರಣೆಯಲ್ಲ ಅಂತ ಕೇಳ್ತಿದ್ದಾರೆ. ಆಪ್ಷನ್ ಅನ್ನ ನೋಡ್ತಾ ಹೋಗೋಣ. ಎ ಗಾಳಿ, ಬಿ ನೀರು, ಸಿ ಮಣ್ಣು, ಡಿ ಪ್ಲಾಸ್ಟಿಕ್. ಈಗ ಮೊದಲನೇದಾಗಿ ನೋಡಿ, ನೈಸರ್ಗಿಕ ಸಂಪನ್ಮೂಲ ಅಂತ ಹೇಳಿದ್ದಾರೆ. ನಿಮಗೆ ಗೊತ್ತು, ಭೂಮಿಯಲ್ಲಿ ನಾವು ಸಂಪನ್ಮೂಲಗಳನ್ನ 2 ರೀತಿಯಾಗಿ ವಿಂಗಡಿಸಬಹುದು. ಒಂದು ಮಾನವ ನಿರ್ಮಿತ, ಇನ್ನೊಂದು ನೈಸರ್ಗಿಕ ಅಲ್ವಾ. ಈಗ ನೈಸರ್ಗಿಕ ಸಂಪನ್ಮೂಲ ಅಂದ್ರೆ ನಿಸರ್ಗದಲ್ಲಿ ನಮಗೆ ಸಿಗುವಂತಹ ಸಂಪನ್ಮೂಲಗಳು. ಇವೆಲ್ಲ ಕೆಲವೊಂದು ಶಕ್ತಿಯ ಆಕಾರಗಳಿರಬಹುದು, ಅಥವಾ ನಮ್ಗೆ ಅದರಿಂದ ಯಾವುದೇ ರೀತಿಯಾದಂತಹ ಪ್ರಯೋಜನ ಆಗ್ತಾ ಇರಬಹುದು. ಹಾಗಿದ್ರೆ ನೋಡಿ, ಗಾಳಿ, ಆಪ್ಷನ್ ಎ ಗಾಳಿ ಏನಿದೆ, ಇದು ನೈಸರ್ಗಿಕ ಸಂಪನ್ಮೂಲಕ್ಕೆ ಉದಾಹರಣೆ ಹೌದಾ? ಹೌದು, ಕರೆಕ್ಟ್ ಹೇಳ್ತಿದ್ದೀರಿ. ಇದು ನೈಸರ್ಗಿಕ ಸಂಪನ್ಮೂಲಕ್ಕೆ ಉದಾಹರಣೆ ಹೌದು. ಯಾಕಂದ್ರೆ ಗಾಳಿಯನ್ನ ನಾವು ತಯಾರಿಸಬೇಕು ಅಂತಿಲ್ಲ. ಇದು ನೈಸರ್ಗಿಕವಾಗಿ ಪ್ರಕೃತಿ ನಮಗೆ ಕೊಟ್ಟಿರುವಂತಹ ವರ ಗಾಳಿ ಅಲ್ವಾ. ಗಾಳಿ ಉದಾಹರಣೆ ಹೌದು. ನೀರು, ನೀರು ಕೂಡ ಯಾರಾದ್ರೂ ಮನೆಯಲ್ಲಿ ನೀರ್ ತಯಾರಿಸ್ತೀರಾ? ನೀರಿಂದ ಪಾನಕ ತಯಾರಿಸ್ತೀರಿ, ಒಪ್ಕೋತೀನಿ. ನೀರನ್ನ ತಯಾರಿಸ್ತಿಲ್ಲ ಅಲ್ವಾ. ನೀರನ್ನ ನಮಗೆ ನಿಸರ್ಗವೇ ಕೊಟ್ಟಿದೆ. ಇದು ಕೂಡ ನೈಸರ್ಗಿಕ ಸಂಪನ್ಮೂಲ. ಸಿ ಮಣ್ಣು, ಮಣ್ಣು ಕೂಡ ನಿಸರ್ಗದಲ್ಲೇ ಸಿಗುತ್ತೆ, ನಿಮಗೆ ಗೊತ್ತು. ಹಾಗಾಗಿ ಮಣ್ಣು ಕೂಡ ನೈಸರ್ಗಿಕ ಸಂಪನ್ಮೂಲಕ್ಕೆ ಒಂದು ಉದಾಹರಣೆ. ಪ್ಲಾಸ್ಟಿಕ್, ಪ್ಲಾಸ್ಟಿಕ್ ಕೂಡ ನಿಸರ್ಗದಲ್ಲೇ ಸಿಗ್ತದಾ? ಇಲ್ಲ, ಪ್ಲಾಸ್ಟಿಕ್ ನಿಸರ್ಗದಲ್ಲಿ ಸಿಗೋದಿಲ್ಲ. ಪ್ಲಾಸ್ಟಿಕ್ ಅನ್ನ ಕಾರ್ಖಾನೆಗಳಲ್ಲಿ ತಯಾರು ಮಾಡಲಾಗುತ್ತೆ. ಇದು ಮಾನವ ನಿರ್ಮಿತ, ಇದು ನೈಸರ್ಗಿಕ ಅಲ್ಲ, ಇದು ಮಾನವ ನಿರ್ಮಿತ. ಮಾನವರೇ ಅವರ ಅನುಕೂಲಕ್ಕೋಸ್ಕರ ಮಾಡಿಕೊಂಡಿರುವಂತದ್ದು ಪ್ಲಾಸ್ಟಿಕ್. ಇದು ನಿಸರ್ಗದತ್ತವಾಗಿ ಸಿಗುವಂತದ್ದಲ್ಲ. ಹಾಗಾಗಿ ಇಲ್ಲಿ ನೈಸರ್ಗಿಕ ಸಂಪನ್ಮೂಲಕ್ಕೆ ಉದಾಹರಣೆ ಎಲ್ಲದ ವಸ್ತು ಅಂದ್ರೆ ಅದು ಪ್ಲಾಸ್ಟಿಕ್. ಹಾಗಾಗಿ ಟಿ ಸರಿಯಾದ ಉತ್ತರ, ಈ ಪ್ಲಾಸ್ಟಿಕ್. ಥ್ಯಾಂಕ್ ಯು.